ಶಂಕರಣ್ಣನ ಲೈಫಲ್ಲಿ ಅಷ್ಟು ವಿಷಯಗಳಿವೆ, ಅದರಿಂದ ಕಲಿಯೋಕ್ಕೆ ತುಂಬಾ ಇದೆ ಅಂತ ನನಗೆ ಇವತ್ತೇ ಗೊತ್ತಾಗಿದೆ ಅಗ್ರಜ. ನನ್ನನ್ನು ಅಲ್ಲಿಗೆ ಕರ್ಕೊಂಡೋಗಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ದೊಡ್ಡದನ್ನು ಸಾಧಿಸೋದಷ್ಟೇ ಅಲ್ಲದೆ ಮತ್ತೊಬ್ಬರಿಗೆ ಸಾಧನೆ ಮಾಡೋದಕ್ಕೆ ಪ್ರೇರಣೆ ಕೊಡೋರೆ ನಿಜವಾದ ದೊಡ್ಡ ಜನ. ಅದಕ್ಕೆ ಶಂಕರ್ನಗೌರು ಇವತ್ತು ನಮ್ಮ ಜೊತೆ ಇಲ್ಲದೆ ಇದ್ರು ಇವತ್ತಿಗೂ ಪ್ರಸ್ತುತ ಅನ್ಸೋದು. ಎಸ್ ಅಗ್ರಜ, ಯು ಆರ್ ರೈಟ್. ಶಂಕರಣ್ಣ ಇಸ್ ಗ್ರೇಟ್. ನಾವೀಗ ಎಲ್ಲಿಗೆ ಹೋಗ್ತಿದ್ದೀವಿ? ನಾನು ಸುಮ್ಮನೆ ಎಲ್ಲೆಲ್ಗೋ ಕರ್ಕೊಂಡು ಹೋಗೋದಿಲ್ಲ ಅಂತ ನಿನಗೂ ಗೊತ್ತು ತಾನೆ? ಗೊತ್ತು, ಆದರೆ ಆರ್ತಿಯವ್ರ ಎದುರಿಗೆ ಬುದ್ಧಿವಾದ ಹೇಳಿದಾಗೆ ನೆಕ್ಸ್ಟ್ ಏನಾದರೂ? ನಾನು ನಿನಗೆ ಬುದ್ಧಿ ಹೇಳಿಲ್ಲ, ಹೇಳೋದು ಇಲ್ಲ. ನಾನಿರೋ ವಿಷಯ ಹೇಳಿದೆ ಅಷ್ಟೇ. ಅದರಿಂದ ನೀನೇನು ಕಲಿತೀಯೋ ಅದು ನಿನಗೆ ಬಿಟ್ಟಿದ್ದು. ಲೈಫ್ ಅಂದ್ರೆ ಏನು ಅಂತ ನೋಡಿದ್ರೆ ಬರೀ ಪ್ರೀತಿ ಮಾಡಿದ್ರೆ ಹೀಗೆ ಆಗೋದು. ಅದಕ್ಕೆ ಈಗ ನಿನಗೆ ಜೀವನ ಅಂದ್ರೆ ಏನು ಅಂತ ಅವ್ರ ಅಮ್ಮನ್ ಕೈಗೊಂಬೆ ಕಣೆ ಅವನು. ಅವ್ರು ಆಡಿಸ್ದಂಗೆ ಆಡ್ತಾನೆ ಇವನು. ವಿಕ್ಕಿ ಭಾವನ್ ಲವ್ ವಿಚಾರದಲ್ಲಿ ವೇದಾಂತ್ ಭಾವ ಯಾರ ಮಾತು ಕೇಳಲ್ಲ ಅಕ್ಕ. ಇದು ಅದಿತಿ ಡೈಲಾಗು, ಆದ್ರೂ ಹೇಳ್ತೀನಿ ಕೇಳು. ಅದು ನಿನ್ನ ಭ್ರಮೆ. ಅವ್ರಮ್ಮ ಜಗತ್ ಕಿಲಾಡಿ. ಈ ವೇದಾಂತ್ ಇದನ್ನಲ್ಲ, ಅವನೊಂಥರ ಎಮೋಷನಲ್ ಫೂಲ್. ಅದು ಅವ್ರ ಅಮ್ಮಂಗೆ ಚೆನ್ನಾಗಿ ಗೊತ್ತು. ಆರ್ತಿ ಅಕ್ಕ ಅವ್ರ ಮನೆಗೆ ಸೊಸೆಯಾಗಿ ಬಂದ್ರೆ ಮನೆಗೆ ಒಳ್ಳೇದಾಗಲ್ಲ ಅಥವಾ ತನಿಖೆ ಇದರಿಂದ ಕಂಟಕ ಅಂತೆಲ್ಲ ಕತೆ ಕಟ್ಟಿದ್ರು ಕಟ್ಟಿರ್ತಾರೆ. ಇವನು ಬಕ್ರ ಅದನ್ನ ನಂಬಿರ್ತಾನೆ. ಅಷ್ಟೇ ಆಗಿರೋದು ಕಣೆ. ನಿನ್ನೆ ರಾತ್ರಿ ಅವನನ್ನ ಕಾಲ್ ಮಾಡಿದ್ದ. ವೇದಾಂತ್ ಭಾವ ನಿನ್ನೆ ರಾತ್ರಿ ಕಾಲ್ ಮಾಡಿದ್ರಾ? ಹ್ಞೂ, ಆದ್ರೆ ನಿನ್ನೆ ಎಷ್ಟು ಡೈರೆಕ್ಟ್ ಆಗಿ ಒಂದ್ ಮಾತು ಹೇಳ್ದ ಗೊತ್ತಾ? ಏನ್ ಹೇಳಿದ್ರು? ನಾನೊಂದು ನಿರ್ಧಾರ ಬಂದಿದ್ದೀನಿ. ಅದು ಆರ್ತಿ ಮತ್ತೆ ವಿಕ್ರಾಂತ್ ಒಳ್ಳೇದಕ್ಕೆ ಮಾಡೋದಕ್ಕೆ ಮಾಡ್ತೀನಿ. ಅದನ್ನ ಮಾತ್ರ ಮರಿಬೇಡ. ನನ್ನ ಮೇಲೆ ನಿನಗೆ ನಂಬಿಕೆ ಇದೆಯಾ ಇಲ್ವಾ? ಇಷ್ಟಾಯ್ತು. ಏನ್ ಮಾಡ್ತಿದ್ದಾರೆ ಅಂತ ಹೇಳಿಲ್ವಾ? ನೀನ್ ಯಾಕೆ ನೆಗೆಟಿವ್ ಆಗಿ ಥಿಂಕ್ ಮಾಡ್ತೀಯಾ? ಅವ್ರ ತಲೆಯಲ್ಲಿ ಬೇರೆ ಏನಾದ್ರೂ ಇರ್ಬೋದಲ್ವಾ? ಸಡನ್ ಆಗಿ ನಿನಗೇನೆ ಆಗೋಯ್ತು? ಆ ಈವೆಂಟ್ ದೆವ್ವ ಗಾಳಿ ಏನಾದ್ರು ಬೀಸ್ತಾ ಹೆಂಗೆ? ಯಾಕೋ ನಿನ್ ಮಾತು ಆ ವೇದಾಂತನ ಪರ ವಾಲ್ತಿದೆ. ಆರ್ತಿ ಅಕ್ಕ ಸಡನ್ ಆಗಿ ಎಂಗೇಜ್ಮೆಂಟ್ ಬೇಡ ಅಂತ ಹೇಳಿರೋದ್ರಲ್ಲೂ ಕೂಡ ಚೂಂದೆ ಕೈವಾಡ ಇದೆ ಅನಿಸ್ತಾ ಇದೆ. ಅಕ್ಕ ಈ ಮದ್ವೆ ಸಾಧ್ಯ ಇಲ್ಲ, ವಿಕ್ಕಿ ಬಾಬಾ ಬೇಡವೇ ಬೇಡ ಅಂತ ಹೇಳ್ಸೋದಕ್ಕೆ ಕರ್ಕೊಂಡು ಹೋಗಿರ್ತಾನೆ. ಹೌದು ಹೌದು, ಪಕ್ಕ ಅದೇ ಪ್ಲಾನ್ ಆಗಿರುತ್ತೆ ಒಂದು. ಸರಿ, ನಿನ್ ಮಾತಲ್ಲೂ ಪಾಯಿಂಟ್ ಇದೆ ಅನ್ಕೊಳ್ಳೋಣ. ಆದ್ರೆ ಇಷ್ಟ ದಿನ ವೇದಾಂತ್ ಭಾವ ಯಾಕೆ ಸಪೋರ್ಟ್ ಮಾಡಿದ್ರು? ಯಾಕಂದ್ರೆ ನೆನ್ಪಿಟ್ರಿ ಬನ್ನಿ. ವೇದಾಂತ ಡಾರ್ಲಿಂಗು ಇಲ್ಲಿ ನೋಡಿ ಯಾರು ಬಂದಿದ್ದಾರೆ ಅಂತ. ಡಾರ್ಲಿಂಗ? ಅಜ್ಜಿ, ಡೋರ್ ಕೂಡ ಲಾಕ್ ಮಾಡಿಲ್ವಲ್ಲ ನೀವು? ಹೀಗೆ ಮಾಡ್ಬೋದಾ? ನಮ್ಮ ಹತ್ರ ಏನಿದೆ ಅಂತ ಬಾಗಲ್ನ ಭದ್ರ ಮಾಡ್ಕೊಳ್ಳಿ ಹೇಳು. ನಮ್ದೊಂಥರ ಅಕ್ಕಿ ಜೀವನ ಇದ್ದಂಗೆ, ಬಗೆ ಜೀವ ಕಡಿಮೆ. ಹೊರಡ್ಬೇಕು ಅಂದ್ರೆ ಹೊರಡ್ತಾ ಇರೋದೆ. ಅರೆ ವೇದಾಂತ, ನಿಂತ್ಕೊಂಡು ಮಾತಾಡ್ಸ್ತಿದ್ದಲ್ಲ, ಕೂತ್ಕೊಳ್ಳಿ.
ಏನಪ್ಪ ವೇದಾಂತು ಇವತ್ತು ಬರ್ತೀನಿ ಅಂತ ಹೇಳಲೇ ಇಲ್ಲ. ನಾನು ಇಲ್ಲಿ ಬರ್ತೀನಿ ಅಂತ ಹೇಳೇ ಬರ್ಬೇಕಾಜ. ಅಯ್ಯೋ ಇವನೇನೋ ಹೇಳ್ತಾನೆ ಅಂತ ನೀನ್ ಬೇರೆ ಬಾಗ್ಲು ಯಾಕೆ ಹಾಕ್ಲಿಲ್ಲ ಅಂತ ಕೇಳ್ದಲ್ಲ. ಇದಕ್ಕೆ ಇಲ್ಲಿಗೆ ನಮ್ಮವ್ರು ಬಿಟ್ಟು ಬೇರೆ ಯಾರು ಬರಲ್ಲ. ಬರೋರಿಗೆ ಮನೆ ಬಾಗ್ಲು ಯಾವಾಗಲೂ ತೆಗ್ದಿರ್ಬೇಕು ಅಂತಾನೆ. ನಾವು ಬಾಗಿಲನ್ನ ಮುಚ್ಚಲ್ಲ. ಇವರು ಯಾರಪ್ಪ? ನಾನು ಯಾವತ್ತೂ ನೋಡೇ ಇಲ್ಲ. ಇವರು ನನ್ನ ತಮ್ಮ ವಿಕ್ರಾಂತ್ ಅಂತ. ಇವರು ಇವ್ನು ಪ್ರೀತಿಸಿರೋ ಹುಡುಗಿ ಆರ್ತಿ ಅಂತ. ಓಹೋ, ಲವ್ ಬರ್ಡ್ಸ್ ನೋಡಿ ನಮ್ಮ ಥರಾನೇ. ಅಲ್ಲಿಗೆ ಮುಗೀತು, ಇನ್ ಕೇಳೋದೇ ಬೇಡ. ಏನ್ ಮುಗಿತಜ್ಜಿ? ಇವನಿಗೆ ಲವ್ ಅನ್ನೋ ಶಬ್ದ ಹೇಳಿದ್ರೆ ಸಾಕು, ನನಗೆ ಲೈನ್ ಹೊಡಿತಿದ್ದ ಕಾಲಕ್ಕೆ ವಾಪಸ್ ಹೊಂಟಾಯ್ತಾನೆ. ಸಾಕು ಸುಮ್ಮನಿರು ಅಂದ್ರು. ನಂದು ಇವಂದು ಕತೆ ಹೇಳೋದು ನಿಲ್ಸಲ್ಲ. ಅದಕ್ಕೆ ಅಲ್ವಾ ಇಲ್ಲಿಗೆ ಬಂದಿದ್ರು. ಮಕ್ಕಳಿದ್ದಾರೆ, ಮನೆಯಲ್ಲೂ ಇಲ್ಲ, ಈ ಊರಲ್ಲೂ ಇಲ್ಲ, ದೇಶದಲ್ಲೂ ಇಲ್ಲ. ವಯಸ್ಸು ಬೇರೆ ಆಯಿತು, ಜನ್ರೇಷನ್ ಗ್ಯಾಪು. ನಮ್ಮ ಸುದ್ದಿ ಸಮಾಚಾರ ಇನ್ನೊಬ್ಬರಿಗೆ ರುಚಿಸಲ್ಲ, ಯಾರು ನಾವು ಹೇಳಿದ್ದನ್ನು ಕೇಳಿಸ್ಕೊಳ್ಳಲ್ಲ. ಮಕ್ಕಳ ಜೊತೆ ಆಟ ಆಡೋ ಮನಸ್ಸಿದೆ, ಮೈಯಲ್ಲಿ ಕಸುವಿಲ್ಲ. ಮಾತಾಡೋಕೆ ತುಂಬ ವಿಷಯ ಇದೆ, ಆದರೆ ಕೇಳಿಸ್ಕೊಳ್ಳೋಕ್ಕೆ ಕಿವಿ ಇಲ್ಲ. ಈಗಲೂ ಕನಸು ಬೀಳುತ್ತೆ, ಆದರೆ ನಿದ್ರೆನೇ ಸರಿಯಾಗಿ ಬಂದಿರೋಲ್ಲ. ಇಷ್ಟೆಲ್ಲ ಇಲ್ಲಗಳ ಮಧ್ಯೆ ಕಾಳಿನೇ ಆಗದೆ ಯಾವಾಗಲೂ ಜೊತೆಗಿರೋದು ಅಂದರೆ ಅದು ಪ್ರೀತಿ ಮಾತ್ರ. ಅದಕ್ಕೆ ಪ್ರೀತಿ ವಿಷಯ ಬಂತು ಅಂದರೆ ನಾನು ತುಂಬ ಮಾತಾಡ್ಬಿಡ್ತೀನಿ, ಮತ್ತೆ ಹಿಂದಿನ ಕಾಲಕ್ಕೆ ಹೋಗ್ಬಿಡ್ತೀನಿ. ಇವ್ರು ಮಾತಾಡೋದನ್ನ ತಡೆಯಲ್ಲ ವೇದಾಂತ. ಇವ್ನು ಮಾತಾಡ್ತಿದ್ರೆ ನನ್ನ ಜೀವನಾನೇ ನಾನು ಮತ್ತೆ ಪರ್ದೆ ಮೇಲೆ ನೋಡ್ತಿದ್ದೀನಿ ಅನ್ಸುತ್ತೆ. ಅತ್ತೆ ಯಾಕೆ ಕಾಲ್ ಮಾಡಿದ್ದಾರೆ? ನಾನು ಆಗಲೇ ಕಾಲ್ ಮಾಡಿದ್ದೆ, ಸದ್ಯ ಈಗಲಾದರೂ ನೋಡಿದ್ಯಲ್ಲ. ಸಾರಿ ಅತ್ತೆ, ಗಮನಿಸ್ಲಿಲ್ಲ. ಈಗ ಹೇಗಿದ್ರು ನಾವು ಅಂದ್ಕೊಂಡಾಗೆ ಆಗ್ತಾ ಇದೆಯಲ್ಲ, ಅದಕ್ಕೆ ಡ್ಯಾಡಿ ಹತ್ರ ನಿಧಾನವಾಗಿ ನನ್ನ ಮದುವೆ ಎಲ್ಲಿ ಮಾಡ್ತೀಯ ಅಂತ ವಿಚಾರಿಸ್ತಾ ಇದ್ದೆ. ಪರವಾಗಿಲ್ವೇ? ನಾನೇ ಫಾಸ್ಟಾಗಿದ್ದೀನಿ ಅಂದ್ಕೊಂಡ್ರೆ ನೀನು ನನಗಿಂತ ಸ್ಪೀಡಾಗಿದೆಯಾ. ಥ್ಯಾಂಕ್ಸ್ ಅತ್ತೆ. ಬಟ್ ನೀನು ಅಷ್ಟೆಲ್ಲ ಮುಂದುವರಿಯೋಕ್ಕೆ ಮುಂಚೆ ನಿನಗೊಂದು ಸರ್ಪ್ರೈಸ್ ಇದೆ. ಮನೆಗೆ ಬಾ. ವಾವ್, ಡೆಫಿನೆಟ್ಲಿ ಅತ್ತೆ. ಇವಾಗಲೇ ಹೊರಡ್ಲಾ? ವೈ ನಾಟ್, ಹೊರಡು. ಸರಿ ಅತ್ತೆ, ಇನ್ನು ಸ್ವಲ್ಪ ಹೊತ್ತಲ್ಲಿ ಹೊರಡ್ತೀನಿ. ವಾವ್, ಅತ್ತೆ ಸರ್ಪ್ರೈಸ್ ಅಂತೆಲ್ಲ ಹೇಳ್ತಾ ಇದ್ದಾರೆ ಅಂದಮೇಲೆ ಗ್ಯಾರಂಟಿ ಏನೋ ಸ್ಪೆಷಲ್ ಇರುತ್ತೆ. ಅತ್ತೆ ವಾಯ್ಸಲ್ಲಿ ಅಷ್ಟೊಂದು ಎಕ್ಸೈಟ್ಮೆಂಟ್ ಇತ್ತು. ವಾಟ್ ಶುಡ್ ಐ ವೇರ್? ಐ ವೇರ್ ಸಮಥಿಂಗ್ ಗುಡ್. ಏನ್ರೋ, ಎಷ್ಟು ವರ್ಷದ ಪ್ರೀತಿ ನಿಮ್ದು? ಡಾರ್ಲಿಂಗು, ನಮ್ದು ಎಷ್ಟಾಯ್ತು ಹೇಳು? ಇವತ್ತಿಗೆ ಕರೆಕ್ಟಾಗಿ 53 ವರ್ಷದ 6 ತಿಂಗಳು 8 ದಿನ. ದಿನ ಕೂಡ ಲೆಕ್ಕ ಇಟ್ಟಿದ್ ರಾಜ? ಬರೀ ದಿನ ಅಲ್ಲ ಕಣೋ, ಇವಳ ಜೊತೆ ಕಳೆದಿರೋ ಪ್ರತಿ ಕ್ಷಣನೂ ನೆನಪಲ್ಲಿಟ್ಕೊಂಡಿದ್ದೀನಿ. ಒಂದ್ಸಲ ಒಪ್ಕೊಂಡಾದ್ಮೇಲೆ ಮತ್ತೆ ನೀವು ಖ್ಯಾತೆ ತಗಿಲಿಲ್ವಾ ಅಜ್ಜಿ? ಪ್ರೀತಿ ಅಂದ್ರೆ ನಂಬಿಕೆ. ಇಬ್ರು ಪ್ರೀತಿಸ್ತಿದ್ದೀರಿ ಅಂದ್ರೆ ಇಬ್ರು ಒಬ್ಬರನ್ನೊಬ್ರು ನಂಬ್ತೀರಿ ಅಂತ ಅರ್ಥ. ಯಾರು ಏನೇ ಹೇಳಿದ್ರು, ಯಾವುದೇ ಅಡ್ಡ ಬಂದ್ರು ನಿನಗೆ ನಾನು, ನನಗೆ ನೀನು ಅಂತ ಅರ್ಥ. ಪ್ರೀತಿ ಅಂದ್ರೆ ಸಾಯೋವರೆಗೂ ಒಟ್ಟಿಗಿರೋದು. ಆದರೆ ಪ್ರೀತಿ ಅಂದರೆ ಇಬ್ಬರು ಸಾಯೋದಲ್ಲ, ಪ್ರೀತಿಗೆ ಕೊನೆನೇ ಇಲ್ಲ ಅಂತ ಬದುಕೋದು. ತಾತ, ನಿಮ್ಮ ಪ್ರೀತಿಗೆ ಯಾರು ಪ್ರಾಬ್ಲಮೇ ಕೊಟ್ಟಿಲ್ವಾ? ಎಲ್ಲರೂ ಒಪ್ಕೊಂಡ್ಬಿಟ್ರಾ? ನಿಮ್ಮದು ಹ್ಯಾಪಿ ಮ್ಯಾರಿಡ್ ಲೈಫಾ? ಅದೊಂದು ದೊಡ್ಡ ಕತೆ. ಪ್ರೀತಿನ ಸಹಜವಾಗಿ ಒಪ್ಕೊಳ್ಳೋ ಮನಸ್ಥಿತಿ ಇವತ್ತಿಗೆ ಯಾರಿಗೂ ಇಲ್ಲ. ನೀನು ಅವ್ರ ಕಾಲದಲ್ಲಿ ಇನ್ನೂ ಕಷ್ಟ.
ಹಾಗೂ ಹೀಗೂ ಹೇಗೋ ಕಷ್ಟಪಟ್ಟು ಮನೇಲಿ ಒಪ್ಸಿದ್ರು. ಆಗ ಶುರುವಾಯ್ತು ಇವ್ರ ಜಾತಕದ ಪ್ರಾಬ್ಲಮ್. ಅಜ್ಜ ಇವರ ಮದುವೆ ಆದ್ರೆ 5 ತಿಂಗಳ ಸತ್ತು ಹೋಗ್ತಾರೆ ಅಂತ ಜಾತಕ ಹೇಳಿತಂತೆ. ಪ್ರೀತಿ ಕೊಡೋ ಧೈರ್ಯನೇ ಅದು. ಪ್ರೀತಿ ತುಂಬೋ ವಿಶ್ವಾಸನೇ ಅಂತದ್ದು. ನಾನು ಇವತ್ತಿಗೂ ಆರಾಮಾಗಿದ್ದೀನಿ. ಜಾತಕ ಹೇಳ್ದ 5 ತಿಂಗಳಲ್ಲ, 50 ವರ್ಷ ದಾಟಿದ್ರು ಸಾವು ನನ್ನ ಹತ್ರ ಬಂದಿಲ್ಲ. ಕೆಲವ್ರಿಗೆ ಜಾತಕದ ಸಮಸ್ಯೆ ಮಾತ್ರ ಇರುತ್ತೆ, ಆದರೆ ಇವ್ರಿಗೆ ಜಾತಿ ಸಮಸ್ಯೆ ಕೂಡ ಇತ್ತು. ಅಜ್ಜನ ಹೆಸರು ಸತ್ಯನಾರಾಯಣ, ಅಜ್ಜಿ ಹೆಸರು ಸಬೀನಾ. ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇತ್ತು, ನಿಮ್ಮ ಪ್ರೀತಿ ಮೇಲೆ ನಿಮಗೆ ಖಾತ್ರಿ ಇದ್ರೆ ಯಾವ ಜಾತಿ ಯಾವ ಜಾತಕ ಏನು ಮಾಡೋಕ್ಕಾಗುತ್ತೆ ಹೇಳಿ ಅನ್ನೋದು ಇವ್ರ ನಂಬಿಕೆ. ಎಲ್ಲರ ವಿರೋಧ ಕಟ್ಕೊಂಡು ಮದುವೆ ಆದರೂ ಇವತ್ತಿಗೂ ನೀವು ಖುಷಿಯಾಗಿದ್ದೀರಾ ಅಲ್ವಾ ಅಜ್ಜ? ಕತೆ ಕಾದಂಬರಿ ಸಿನಿಮಾದಲ್ಲಿ ಮದುವೆಗೆ ಲವ್ ಸ್ಟೋರಿ ಮುಗಿದೋಗುತ್ತೆ. ಆದರೆ ನಿಜವಾದ ಪ್ರೀತಿ ಶುರುವಾಗೋದೇ ಮದುವೆ ಆದಮೇಲೆ. ಜೀವನ ಅರ್ಥ ಆಗದೆ ಮದುವೆ ಆದ್ಮೇಲೆ. ಸಮಸ್ಯೆಗಳು 1000 ಬರುತ್ತೆ, ಬದುಕು ಯಾವತ್ತು ಹೂವಿನ ದಾರಿ ಅಲ್ಲ. ಆದರೆ ನಾವು ನಡೆಯೋ ದಾರಿ ಮತ್ತೊಬ್ಬರಿಗೂ ನಡೆಯೋದಕ್ಕೆ ಯೋಗ್ಯವಾಗೋ ಥರ ಮಾಡೋದೇ ಜೀವನ ಅಂತ ಇವ್ರು ನಂಬ್ತಾರೆ. ಸಂಸಾರ ಮಕ್ಕಳು ಜಂಜಾಟ ಎಲ್ಲ ಇದ್ದಿದ್ದೆ, ಆದ್ರೆ ಮುಂದೆ ಮದುವೆ ಆಗೋ ನೀವು ಒಂದು ವಿಷಯ ನೆನ್ಪಿಟ್ಕೊಳ್ಳಿ. ಸಂಸಾರದಲ್ಲಿರೋ ಸೊನ್ನೆ ತೆಗೆದಾಗಲೇ ಸಂಸಾರ ಸಸಾರ ಆಗೋದು. ಏನಂತೂ ನೀನು ಬಂದು ವಿಚಾರ ಕೇಳೋಕೆ ಮರ್ತೋದ್ವಿ. ಸಪ್ರೇಟಾಗಿ ಯಾವ ಕಾರಣನೂ ಇಲ್ಲ ಅಜ್ಜ, ಹೀಗೆ ಹೋಗ್ತಿದೆ. ಅವನದವೇ ನಿಮ್ಮನ್ನು ಮಾತಾಡ್ಸ್ಕೊಡೋಣ ಅಂತ ಅನ್ನಿಸ್ತು, ಅದಕ್ಕೆ ಬಂದೆ ಅಷ್ಟು. ನೀವು ಖುಷಿಲಿ ಬಂದ್ವಿ, ನಾವು ನಿಮ್ಮ ತಲೆ ತಿಂದ್ಬಿಟ್ವಿ. ಇಲ್ಲ ಅಜ್ಜಿ, ಪ್ರೀತಿ ಮಾಡಿ ಲವ್ ಮ್ಯಾರೇಜ್ ಆಗೋರಿಗೆ ಆ 4-5 ವರ್ಷದ ಅನುಭವ ಲೆಕ್ಕಕ್ಕೆ ಇರೋದಿಲ್ಲ. ಆದರೆ ನಿಮ್ಮದು 50 ವರ್ಷದ ಅನುಭವ. ತಿಳ್ಕೊಳ್ಳೋದಾದ್ರೆ ಇವ್ರಿಗೆ ಸಾಕಷ್ಟು ವಿಷಯ ಸಿಕ್ಕಿರುತ್ತೆ. ನಿಮ್ಮಿಬ್ಬರಿಗೂ ಒಳ್ಳೇದಾಗ್ಲಿ. ಸರಿ, ಹಾಗಾದ್ರೆ ನಾವೇನು ಬರ್ತೀವಿ. ಅಗ್ರಜ, ಶಂಕರಣ್ಣನ ಫ್ಯಾನ್ಸ್ ಇದ್ದಲ್ಲಿಗೆ ಯಾಕೆ ಹೋಗಿದ್ವಿ ಅಂತ ನಂಗೆ ಅರ್ಥ ಆಯಿತು, ಆದರೆ ಇಲ್ಲಿಗೆ ಯಾಕೆ ಬಂದ್ವಿ ಅಂತ ಇನ್ನೂ ಅರ್ಥ ಆಗಿಲ್ಲ ನನಗೆ. ಅದು ನನಗೆ ಅರ್ಥ ಆಯಿತು ವಿಕ್ಕಿ ಅವರ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಬಾವ. ಯಾರ್ದೋ ಮಾತು ಕೇಳ್ಕೊಂಡು ನಾನು ಈ ಥರ ಮಾಡಬಾರ್ದಿತ್ತು. ನೀವೇನ್ರಿ ಮಾಡಿದ್ರಿ? ಯಾರು ಮಾತು ಕೇಳಿದ್ರಿ? ಏನು ಕತೆ? ವಿಕ್ರಾಂತ್, 1 ನಿಮಿಷ ಆರ್ತಿ ಮಾತಾಡೋದಕ್ಕೆ ಬಿಡು. ವಿಕ್ಕಿ ಅವರೇ, ನಾನು ಎಂಗೇಜ್ಮೆಂಟ್ ಬೇಡ ಅಂತ ಹೇಳಿದ್ದು ನನ್ನ ಜಾತಕದಲ್ಲಿ ದೋಷ ಇದೆ ಅಂತ. ಆ ದೋಷದಿಂದ ಮದುವೆ ಆದಮೇಲೆ ನಿಮಗೆ ಸಾವಾಗುತ್ತೆ ಅಂತ ಹೇಳಿದರು. ನೀವು ಶಾಸ್ತ್ರ ಜಾತಕದ ಫಲಗಳನ್ನು ಮೀರಿ ಮದುವೆ ಆದ್ರಿ ಅಂದ್ರೆ ನಿನ್ನ ಹುಡುಗನ ಹಿಂದೆ ಸಾವು ಹೆಡೆ ಎತ್ತಿ ನಿಲ್ಲುತ್ತಮ್ಮ. ಅದನ್ನೆಲ್ಲ ಸಹಿಸ್ಕೊಳ್ಳೋ ಶಕ್ತಿ ನನಗಿರಲಿಲ್ಲ. ನಾನು ಅದನ್ನೆಲ್ಲ ನಿಜ ಅಂತ ನಂಬಿಟ್ಟೆ. ರೀ, ಎಲ್ಲ ವಿಷಯನೂ ನಿಮ್ಮ ಹತ್ರ ನೆಡ್ಕೊಂಡು ಎಲ್ರಿಗೂ ಟೆನ್ಷನ್ ಕೊಟ್ಬಿಟ್ರಲ್ರಿ. ಅಲ್ಲ, ವಿಷಯ ಹಿಂಗಿದೆ ಅಂತ ಹೇಳಿದಿದ್ರೆ ನಾನು ಕನ್ವಿನ್ಸ್ ಮಾಡ್ತಿರ್ಲಿಲ್ವಾ? ಆ ಭಯಕ್ಕೆ ನಾನು ನಿಮಗೆ ಹೇಳಿರಲಿಲ್ಲ. ನೀವು ಯಾವುದನ್ನು ಸೀರಿಯಸ್ ಆಗಿ ತಗೊಳ್ಳಲ್ಲ ಅನ್ನೋ ಭಯದಲ್ಲಿ ನೀವು ಇದನ್ನೆಲ್ಲ ಲೆಕ್ಕಕ್ಕೆ ತಗೊಳ್ಳಲ್ಲ ಅಂತ ಅನಿಸಿತ್ತು. ಆಮೇಲೆ ಏನಾದರೂ ಹೆಚ್ಚು ಕಮ್ಮಿ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾನೇ ದೂರ ಆಗೋ ನಿರ್ಧಾರ ಮಾಡಿಬಿಟ್ಟಿದ್ದೆ. ಹೀಗೆ ಅನ್ನಿಸ್ತಿದೆ ಆರ್ತಿ ನಿನಗೆ? ಈಗಲೂ ಯಾರದ್ದೋ ಮಾತೇ ಸರಿ ಅಂತ ಅನ್ನಿಸ್ತಿದ್ಯಾ? ಈಗ ಅರ್ಥ ಆಯ್ತು ಅಗ್ರಜ. ಇವ್ರಿಗೆ ಜಾತಕನೇ ಎಲ್ಲ ಅಲ್ಲ, ಜೀವನನೇ ಬೇರೆ ಅಂತ ತಿಳಿಸೋಗ್ತಾನೆ ನೀನು ಇಲ್ಲಿ ಕರ್ಕೊಂಬಂದಿರೋದು. ವಿಕ್ರಾಂತ್, ನಿಮ್ಮಿಬ್ಬರ ಮಧ್ಯೆ ಇರೋ ಇಂಡಿಫರೆನ್ಸಸ್ಗಳನ್ನ ನೀವೇ ಸಾರ್ಟ್ ಔಟ್ ಮಾಡ್ಕೊಳ್ಳಿ. ಐ ಆಮ್ ವೇಟಿಂಗ್ ಫಾರ್ ಯು ಗೈಸ್ ಇನ್ ದ ಕಾರ್. ವಿಕ್ಕಿ ಅವರೇ, ನನ್ನ ಕ್ಷಮಿಸ್ಬಿಡಿ. ಐ ಆಮ್ ವೆರಿ ಸಾರಿ. ನೀವೇನು ಮಾತಾಡ್ಬಿಡ್ರಿ. ನಿಮ್ಮ ಮನಸ್ಸಲ್ಲ ನನ್ನ ಎಷ್ಟು ಪ್ರೀತಿಸ್ತೀರ ಅಂತ ನಂಗೆ ಚೆನ್ನಾಗಿ ಗೊತ್ತು. ನನಗೂ ಜೀವನದ ಬಗ್ಗೆ ಸೀರಿಯಸ್ನೆಸ್ ಬಂದಿದೆ. ನಾನೇನಾದರೂ ಸಾಧನೆ ಮಾಡಬೇಕು ಅಂತ ಅನಿಸ್ತಿದೆ. ಇಷ್ಟು ದಿನ ಟೆನ್ಷನ್ ಆದರೂ ಕೊನೆಗೆಲ್ಲ ಒಳ್ಳೇದಾಯಿತು.
ಲವ್ ಯು ರೀ. ಇವಿಲ್ ಡೆಡ್ಡವ ಇಷ್ಟೊತ್ತಾದ್ರೂ ಬರ್ಲಿಲ್ಲ. ಮ್ಯಾಟ್ರ್ ಅರ್ಜೆನ್ಸಿನೇ ಅರ್ಥ ಆಗಲ್ಲ. ಕುತ್ಕೆ ಮೇಲೆ ಕಾಲಿಟ್ಬಿಡ್ತೀನಿ. ಏನೇನ್ ಪಿಶಾಚನೆ ಮೆಸೇಜ್ ಮಾಡಿದಾನೆ. ಯಾವ್ದೋ ಒಂದ್ ಜಾಗಕ್ಕೆ ಬರಕ್ ಹೇಳ್ತಿದ್ದಾನೆ. ಈಗೊಂದ್ ಕೆಲ್ಸ ಮಾಡೋಣ. ಇವಿಲ್ ಡೆಡ್ ದೆವ್ವಕ್ಕೆ ಕಾಯ್ತಾ ಕುತ್ಕೊಂಡ್ರೆ ಕೆಲ್ಸ ಆಗಲ್ಲ. ಹೇಗಿದ್ರು ಹೋಗೋದಾರೆಲ್ಲ ಬರ್ತಾಳೆ. ಹೋಗ್ತಾ ಎತ್ತಾಕೊಂಡೋಗೋಣ. ಆಚೆ ರಾಣಿಗಳೇ ಹೋಗಿ ಸ್ಟಾರ್ಟ್ ಮಾಡು. ನಾನು ಒಳಗಡೆಯಿಂದನೋ ತರ್ತೀನಿ. ಏನ್ ತರ್ತೀಯಕ್ಕ? ವೇಟ್ ಅಂಡ್ ವಾಚ್. ಆದ್ಯ ಏನಾಯ್ತು ಅಂತ? ವೇದಾಂತ್ ಅಣ್ಣ ಫೋನಿಗೆ ಸಿಗ್ತಾ ಇಲ್ಲ. ವಿಕ್ಕಿ ನನ್ನ ಫೋನ್ ಸ್ವಿಚ್ ಆಫ್ ಬರ್ತಾ ಇದೆ. ನಂಗೆ ಯಾಕೋ ಯಾವುದು ಸರಿ ಕಾಣಿಸ್ತಿಲ್ಲ ಸಾರ್ಥಕ್. ನೋಡು, ಈಗ ಗಲಾಟೆ ಬೇಡ, ಬೇಗ ರೆಡಿಯಾಗು, ನಾವು ಹೊರಡಬೇಕು. ಆನ್ ದಿ ವೇ ನಾ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ, ಓಕೆನಾ? ಹೊರಡು ಆದ್ಯ, ನಮ್ಮ ಹತ್ರ ಟೈಮ್ ಇಲ್ಲ. ಅಮೂಲ್ಯ ಕಾಲ್ ಮಾಡಿದ್ಲು. ಯಾಕೆ? ಅವಳು ವೇದಾಂತ್ ಕೇಸ್ ತಗೊಳ್ತಾಳಂತೆ. ಅವಳು ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಯೋಚನೆ ಮಾಡದೆ ಏನೋ ಒಂದು ಎಡವಟ್ ಮಾಡ್ತಾಳೆ. ಹೊರಡು ಬೇಗ. ನೀವೇನು ಹೇಳ್ತಾ ಇದ್ದೀರಾ ಸಾರ್ಥಕ್? ಅಗ್ರಜ, ನಾವು ಹೋಗ್ತಿರೋ ಸ್ಪೀಡ್ ನೋಡಿದ್ರೆ ನನಗೆ ತುಂಬ ಎಕ್ಸೈಟ್ ಆಗ್ತಿದೆ. ನನಗೂ ಆರ್ತಿಯವ್ರಿಗೂ ಇಲ್ಲೇ ಮದುವೆ ಮಾಡ್ತೀಯಾ ಹೇಗೆ? ಇಲ್ಲ ವಿಕ್ರಾಂತ್, ಆರ್ತಿಯವ್ರ ಅಪ್ಪ ಅಮ್ಮೆಯಿಂದ ನಮ್ಮ ಅಪ್ಪ ಅಮ್ಮೆಯಿಂದ ಈ ಮದುವೆ ಆಗೋದಿಲ್ಲ. ಬಾಬಾ, ನನಗಂತೂ ಒಂದು ಅರ್ಥ ಆಗ್ತಾ ಇಲ್ಲ. ಸಡನ್ ಆಗಿ ಮನೆಯಿಂದ ಕರ್ಕೊಂಡು ಬಂದ್ರಿ, ಆಮೇಲೆ 2 ಕಡೆ ಕರ್ಕೊಂಡು ಹೋದ್ರಿ, ಈಗ ದೇವಸ್ಥಾನಕ್ಕೆ ಕರ್ಕೊಂಡು ಬಂದಿದ್ದೀರಾ. ಏನಿದೆಲ್ಲ? ನಾವು ಯಾಕೆ ಈಗ ಇಲ್ಲಿದ್ದೀವಿ? ಪ್ರತಿಯೊಬ್ಬ ವ್ಯಕ್ತಿಗೂ ಅವನದೇ ಆದ ಸ್ಟ್ರೆಂತ್ ಇರುತ್ತೆ, ಹಾಗೆ ಕೊರತೆನೂ ಇರುತ್ತೆ. ನಿಮ್ಮನ್ನು 2 ಜಾಗಗಳು ಕರ್ಕೊಂಡು ಹೋಗಿದ್ದು ಆ ಕೊರತೆ ಮತ್ತು ಸ್ಟ್ರೆಂತ್ ಮಧ್ಯೆ ಇರೋ ಗ್ಯಾಪ್ನ ಫಿಲ್ ಮಾಡೋದಕ್ಕೆ. ನನ್ನ ಪ್ರಕಾರ ಆ 2 ಜಾಗಗಳಲ್ಲಿ ನಿಮಗಿದ್ದ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಸಿಕ್ಕಿದೆ ಅಂತ ಅನ್ಕೋತೀನಿ. ಆ 2 ಜಾಗಗಳಲ್ಲಿ ನಿಮಗೆ ಇನ್ಸ್ಪಿರೇಷನ್ ಸಿಕ್ಕಿದೆ ಅಂತ ಅನ್ಕೋತೀನಿ. ಗಳಿಸೋದೊಂದೇ ಜೀವನ ಅಲ್ಲ, ಅದ್ರ ಜೊತೆ ಬೇಡದೇ ಇರೋದನ್ನ ಕಳ್ಕೊಳ್ಳೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ವಿಕ್ರಾಂತ್ಗೆ ಶಂಕರ್ನಾಗ್ ಅವ್ರು ಇನ್ಸ್ಪೈರ್ ಮಾಡಿದ್ರೆ, ಹಿಂದಿನಿಂದ ಪ್ರಶ್ನೆಗಳಿಗೆ ಮೂಢನಂಬಿಕೆಗೆ ಅಜಿತ್ ತಾತ ಉತ್ತರ ಕೊಟ್ಟರು ಅನ್ಕೋತೀನಿ. ವಿಕ್ರಾಂತ್ಗೆ ನೀನಂದ್ರೆ ಇಷ್ಟ, ನೀನು ವಿಕ್ರಾಂತ್ ಅಂದ್ರೆ ಇಷ್ಟ, ಅಲ್ಲಿಗೆ ಮುಗಿತಲ್ಲ. ಒಬ್ರಿಗೊಬ್ರಿಗೆ ಆಗ್ತಾ ಖುಷಿಯಾಗಿರ್ಬೋದಲ್ಲ. ಬಾಬಾ, ಅದು ನಂಬಿಕೆ ಇರಬೇಕು, ಆದರೆ ಕೂಢನಂಬಿಕೆ ಅಥವಾ ಮೂಢನಂಬಿಕೆ ಇರಬಾರ್ದು. ನಿಮ್ಮಿಬ್ಬರನ್ನು ಪ್ರೀತಿ ಅನ್ನೋ ಪದ ಇಷ್ಟು ಹತ್ರ ಸೇರಿಸಿದೆ. ಎಲ್ಲಾನ ಎದುರಾಕೊಂಡಾದ್ರೂ ಒಟ್ಟಿಗೆ ಇರಬೇಕು ಅಂತ ಯಾವತ್ತೋ ನಿಮ್ಗೆ ಅನ್ಸೋ ಹಾಗೆ ಮಾಡಿದ್ಯಲ್ಲ, ಅಷ್ಟು ಸಾಕು. ಆ ಪ್ರೀತಿ ನಿಮ್ಮನ್ನು ಚೆನ್ನಾಗಿಟ್ಟಿರುತ್ತೆ. ಅದಕ್ಕೆ ವಯಸ್ಸು, ಅಂತಸ್ತು ಅಥವಾ ಯಾರೋ ಹೇಳೋ ಶಕ್ಕೂ ಅಡ್ಡ ಬರಬಾರ್ದು. ನೀವಿಬ್ರು ಹೀಗೆ ಸಂತೋಷವಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ನಂದು ಅದೇ ಆಸೆ ಅಗ್ರಜ. ಅದ್ರ ಜೊತೆ ನಾವಿಬ್ರು ಚೆನ್ನಾಗಿರ್ತೀವಿ ಅನ್ನೋ ವಿಶ್ವಾಸನೂ ನನಗಿದೆ. ಆದರೆ ನಮ್ಮವ್ರು ಯಾವಾಗಲೂ ಅವ್ರ ಮನಸ್ಸಿನ ಮಾತಿಗಿಂತ ಹೆಚ್ಚಾಗಿ ಸಮಾಜದ ಮಾತುಗಳಿಗೆ ತಲೆ ಕೆಡಿಸ್ಕೊಳ್ತಾರೆ. ಆರ್ತಿ, ನಿನಗೆ ನಿನ್ನಲ್ಲಿರೋ ಭಯ ಕರೆಕ್ಟ್. ನಾವು ಈ ಸೊಸೈಟಿ ಒಳಗಡೆನೆ ಬದುಕಬೇಕು, ನಿಜ. ಆದರೆ ಸೊಸೈಟಿನೇ ನಮಗೆಲ್ಲ ಅಲ್ಲ. ಸೊಸೈಟಿ ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು ಅಂತ 1000 ಕಥೆಗಳು ಹೇಳುತ್ತೆ. ಎಷ್ಟೋ ಸಲ ನಮ್ಗೆ ಇಷ್ಟನೇ ಇಲ್ಲದೆ ಇದ್ರು ಸುಮಾರು ವಿಷಯಗಳಿಗೆ ನಾವು ಒಪ್ಕೊಳ್ಳೇಬೇಕಾಗತ್ತೆ. ಹಾಗಂತ ಪೂರ್ತಿಯಾಗಿ ನಮ್ಮ ಲೈಫ್ನ ಅದಕ್ಕೆ ಒಪ್ಸೋದಿಕ್ಕಾಗೋದಿಲ್ಲ, ಹಾಗಾಗಬಾರ್ದು ಕೂಡ. ನಾನು ಯಾಕೆ ನಿಮ್ಮನ್ನೆಲ್ಲಿ ಕರ್ಕೊಂಬಂದೆ ಅಂದರೆ, ನಿಮಗೆ ನಿಮ್ಮ ಮೇಲೆ ನಂಬಿಕೆ ಇದ್ದು ನೀವುಗಳು ಒಪ್ಪೋದಾದರೆ ಇವತ್ತೇ ಇಲ್ಲೇ ನಿಮ್ಮಿಬ್ಬರಿಗೂ ನಿಶ್ಚಿತಾರ್ಥ ಮಾಡೋದಕ್ಕೆ.